ಚಿಕ್ಕಬಳ್ಳಾಪುರ ತಾಲೂಕಿನ ಮಾರಗಾನಹಳ್ಳಿ ಗ್ರಾಮದ ರೈತ ನರಸಪ್ಪ ಎಂಬುವರ ಜಮೀನಿನ ತೋಟದಲ್ಲಿ ಕೂಲಿ ಕೆಲಸಕ್ಕೆಂದು ಅದೇ ಗ್ರಾಮದ ಪುಟ್ಟರಾಜು ಹಾಗೂ ಸ್ನೇಹಿತ ಶಂಕರ ಬಂದಿದ್ರು. ಕೆಲಸ ಮುಗಿಸಿಕೊಂಡು ಬಳಿಕ ಇಬ್ಬರು ಕೃಷಿ ಹೊಂಡದ ಬಳಿ ತೆರಳಿದ್ದಾರೆ. ಈ ವೇಳೆ ನೀರು ಕಂಡ ಪುಟ್ಟರಾಜು ಈಜಲು ಕೃಷಿ ಹೊಂಡಕ್ಕೆ ಧುಮುಕಿದ್ದಾನೆ. ಆದರೆ ನೀರಿನೊಳಗೆ ಹೋದ ಪುಟ್ಟರಾಜು ಮತ್ತೆ ಮೇಲಕ್ಕೆ ಬರಲೇ ಇಲ್ಲ. ಇದರಿಂದ ಗಾಬರಿಗೊಂಡ ಸ್ನೇಹಿತ ಶಂಕರ ಕೂಡಲೇ ನೀರಿನೊಳಗೆ ಹುಡುಕಾಟ ನಡೆಸಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯರು ಕೂಡ ಸ್ಥಳಕ್ಕೆ ಧಾವಿಸಿ ನೀರಿನಲ್ಲಿ ಸಿಲುಕಿದ್ದ ಪುಟ್ಟರಾಜುವನ್ನ ಮೇಲಕ್ಕೆತ್ತಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಪುಟ್ಟರಾಜು ಮೃತಪಟ್ಟಿದ್ದಾನೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಶಂಕರಪ್ಪ ರಾಮಗಂಪುರ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೆ. ನಾನು ಪುಟ್ಟರಾಜ ಕೆಲಸ ಆಗೈತ. ಅವ್ನು ಈಜೊಡ್ಯಕ್ಕೆ ಹೋಗಿದ್ನ, ಅರ್ಧಕ್ಕೆ ಬಂದ, ಇನ್ನು ಅರ್ಧಕ್ಕೆ ಮುಖ್ಯ ಮುನ್ಗೋಗಿದ್ನ. ಅವಾಗ ಎಲ್ಲರನ್ನ ಕರೀದ್ನೆ, ಅವ್ರು ಬಂದು ಎತ್ಕೊಂಡ್ರು ಮೇಳಕ್ಕೆ. ಎಷ್ಟಾಗಿದ್ದು? ಅಲ್ಲ, ಏನು ಬೇಸಾಯ ಚಲ್ತಾ ಇದ್ರಾ? ಗೊಬ್ಬರ ಹಾಕ್ತಿದ್ದೀವಿ, ಕೋಳಿ ಗೊಬ್ಬರ ತೋಟಕ್ಕೆ. ತೋಟ ಆಮೇಲೆ ಏನಾಯ್ತು? ಲಾಸ್ಟಾಗ ಇಬ್ರಲ್ಲ, ಅವ್ನು ಫಸ್ಟ್ ಹೋಗಿತ್ತು ನೀಜ್ ಹೊಡ್ಯಕ್ಕೆ, ಅರ್ಧಕ್ಕೆ ಹೋಗಿ ಮುನ್ಬಿಟ್ಟಾನೆ. ನೋಡಿದ್ರೆ ನಾವು ಕೈ ತೊಳ್ತೀವಿ ಆ ಸೆಡ್ಡಾಗ ಬರ್ತೈತೆ ನಾ ಹಂಗೆ ಮುಳ್ಕೊ ಕೈ ಕಾಳು ಕಡೆ ಅಷ್ಟೇ. ನೀವು ಆಮೇಲೆ ರೆಸ್ಕ್ಯೂ ಏನ್ ಮಾಡ್ಲಿಲ್ಲ? ಅಲ್ಲಿ 4 ಜನ ಬರ್ತಾ ಇದ್ರು. ನಾನು ಕರೆದ್ನೆ, ನಾನು ಇಳಿದು ಇರ್ತಿದ್ದು. ಉಸಿರು ಇಲ್ಲ, ಕೆಳಗೆ ಹೊರಟಾಗಿದೆ. ಇನ್ನು ಪುಟ್ಟರಾಜುವಿಗೆ ಈಜು ಬರುತ್ತಿದ್ರೂ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಿಜಕ್ಕೂ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆಯೇ ಅಥವಾ ಸಾವಿನ ಹಿಂದೆ ಬೇರೆ ಯಾವುದಾದರೂ ಕಾರಣವಿದೆಯೇ ಎಂಬುದು ಇದೀಗ ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಪೆರೇಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗಳಿಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಪೆರೇಸಂದ್ರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ನನ್ನ ಹೆಸರು ರವಿಕುಮಾರ್ ಎಮ್ಮೆನ್ನು. ಬೆಳಗ್ಗೆ ನಮ್ಮ ತೋಟಕ್ಕೆ ಗೊಬ್ಬರ ಚೆಲ್ಬೇಕಂತ ಕರೆದೆ. ಅವ್ನು ಪುಟ್ಟರಾಜು ಮತ್ತು ಇವನ ಹೆಸರು ಕಾಳಿ ಅವರಿಬ್ಬರು ಕೆಲ್ಸಕ್ಕೆ ಬಂದರು. ಕೆಲಸ ಮುಗಿಸ್ಕೊಂಡ್ರು. ಮತ್ತೆ ಅಲ್ಲಿ ಕೆಲಸ ಮುಗೀತು. ಮತ್ತು ಇಲ್ಲಿಗೆ ಬಂದು ಒಂದು 10 ಮೂಟೆ ಏನೈತಿ ಗೊಬ್ಬರ ಚೆಲ್ಲೋದು. ಇಲ್ಲಿ ಚೆಲ್ಲಿದ್ರು. ಆಮೇಲೆ ನಾವು ಹೋಗ್ತೀವಿ ಅಂದರು. ಅವ್ರ ಪಾಡಿಗೆ ನಾವು ಆಯಿತು ಅಂತ ಹೊಲ್ಟೋದ್ರು. ನಾನು ಅಲ್ಲಿ ಮೇಲೆ ನೋಟ್ರಿ ಹಾಕ್ಸ್ಬೇಕಾಗಿತ್ತು. ಟ್ಯಾಕ್ಟ್ರಲ್ಲಿ ಅಲ್ಲಿ ರೋಟ್ರಿ ಮಾಡಿಸ್ಕೊಂಡಿದ್ದೆ. ನನಗೆ ಆಮೇಲೆ ಯಾರೋ ಇಲ್ಲಿದ್ದು ಜನಗಳು ನೋಡಿ ಕರೆದ್ರೆ, ಹಿಂಗೆ ಬಿದ್ದೋಗಿದ್ದಾನೋ ಅಂತ ಕರೆದ್ರು. ನಾನು ಬಂದು ನೋಡೋ ಅಷ್ಟೊತ್ತಿಗೆ ಅವ್ನ ಗಡ್ಡೆ ಮೇಲೆ ಇದ್ದೀನಿ ಸರ್, ಅಷ್ಟೇ. ನಮಗೆ ಗೊತ್ತಿಲ್ಲ ಸರ್. ಅಲ್ಲ, ನಮಗೆ ಗೊತ್ತಿಲ್ಲ. ನನ್ನ ತೋಟಕ್ಕೆ ಬಂದಿದ್ರು, ಕೆಲಸ ಮುಗಿಸ್ಕೊಂಡ್ರು. ಅಣ್ಣ ನಾವು ಹೋಗ್ತೀವಿ ಅಂದರು. ಸರಿ ಆಯ್ತು ಹೋಗ್ರಿ ಅಂತ ಹೇಳಿದೆ. ಹೋಗ್ತೀವಿ ಅಂದವರು. ನನ್ನ ಪಾಡಿಗೆ ನಾನು ಹೊಲ್ಟೋದೆ ಅಲ್ಲಿ ಮೇಲೆ. ಮತ್ತೆ ಅಲ್ಲಿ ಟ್ಯಾಕ್ಟ್ರ್ ಅಲ್ಲೇ ಇತ್ತು. ಇವ್ರು ನೋಟ್ರಿ ಹಾಕ್ಸ್ಬೇಕಾಗಿತ್ತು. ನಾನು ಅಲ್ಲೇ ಇದ್ದೆ. ಅವ್ರ ನನ್ನ ಪಾಡಿಗೆ ನಾನು ಹೊಲ್ಟೋದೆ. ನನ್ನ ಕೆಲಸದಿಂದ ಅವ್ರು 1/2 hour ಆಯ್ತು ಮೇಲೆ ಬಂದುಬಿಟ್ಟು ನನ್ನ ತೋಟದಾಗಿಂದ ಅವರು. ನಾವು ಇವ್ರು ಏನೇನು ಹೇಳಿದ್ರು ನಿಮ್ಗೆ? ಏನು ಬಿದ್ದೋಗಿದಾರ ಅಥವಾ ಕೈ ತೊಳೆಗೆ ಹೋಗಿದ್ರೆ? ಅಲ್ಲ, ನಾನು ಕೇಳಿದ್ರೆ, ಅವ್ನು ಕೇಳಿದ್ರೆ ಬಂದು ಏನಪ್ಪ ಇಬ್ರು ಹೊಲ್ಟು ಬಂದ್ರಲ್ಲ ಏನಂತ ಕೇಳಿದ್ರೆ, ಅಣ್ಣ ಆ ಮುಡ್ಕಲೆ ನಿಂಕ ಇಟ್ಲ ಡೈಯೇಶ ವಾಡೆ ಬಟ್ಲು ಪೇಸಿ ಪುಟ್ಟರಾಜ ಅವನೇ ಬಟ್ಟೆಗಳು ಈಜು ಹೊಡೆದ್ನು, ಡೈ ಹೊಡೆದ್ನು. ಆಮೇಲೆ ಅವ್ರು ಈಜು ಬರ್ತಾನೆ ಅಂತ ನೋಡಿದ್ರೆ ಬರಲೇ ಇಲ್ಲ. ಆಮೇಲೆ ಅವ್ರು ಯಾರೋ ಬೇರೆ ಹುಡುಗರು, ಹಿಂದಿ ಹುಡುಗರು ಬಂದು ಮೇಲೆಗೆ ಎಳೆದ್ರು ಅಂತ ಹೋಗ್ಬಿಟ್ಟಿದ್ದಾರೆ ಅಂತ ಅವರೇ ಹೇಳಿದ್ರು. ಒಟ್ಟಾರೆ ಕೂಲಿ ಕೆಲಸಕ್ಕೆಂದು ತೋಟಕ್ಕೆ ಬಂದಿದ್ದ ಯುವಕ ಕೆಲಸ ಮುಗಿಸಿಕೊಂಡು ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಸಾವನ್ನಪ್ಪಿರುವುದು ಕುಟುಂಬಸ್ಥರಲ್ಲಿ ಆಘಾತ ಮೂಡಿಸಿದೆ. ಪುಟ್ಟರಾಜು ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯುವಕನ ಸಾವಿನ ನಿಖರ ಕಾರಣ ಮರಣೋತ್ತರ ಪರೀಕ್ಷೆ ಹಾಗೂ ಪೊಲೀಸ್ ತನಿಖೆಯ ಬಳಿಕವಷ್ಟೇ ಸ್ಪಷ್ಟವಾಗಬೇಕಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.